ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಸ್ನೇಹಿತರೆ, ಒಂದು ಸತ್ಯ ಹೇಳ, ನೀವು ಎಷ್ಟೇ ದೇವಸ್ಥಾನಗಳಿಗೆ ಅಲದಾಡಿ, ಎಷ್ಟೇ ಹೋಮ ಹವನ ಮಾಡಿಸಿ, ದಿನವಿಡೀ ದೇವರ ಪೂಜೆ ಮಾಡಿ, ಆದರೆ ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಕೇವಲ ಒಂದು ಚಿಕ್ಕ ಬಾಕ್ಸ್ ಅಥವಾ ಒಂದು ಮುರಿದ ವಸ್ತು ಬಿದ್ದಿದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಒಳಗೆ ಬರುವುದಿಲ್ಲ. ಹೌದು, ನಂಬಲು ಕಷ್ಟವಾಗಬಹುದು, ಆದರೆ ಗರುಡ ಪುರಾಣದ ಪ್ರಕಾರ ನಮ್ಮ ಮನೆಯಲ್ಲೇ ನಾವು ತಿಳಿಯದೇ ಪೋಷಿಸುತ್ತಿರುವ ಕೆಲವು ವಸ್ತುಗಳು ಸಾಕ್ಷಾತ್ ದಾರಿದ್ರ್ಯವನ್ನೇ ಆಹ್ವಾನಿಸುತ್ತವೆ. ಇವತ್ತು ಅಂತಹ 4 ಭಯಾನಕ ವಸ್ತುಗಳ ಗುಟ್ಟನ್ನು ನಾವು ರಟ್ಟು ಮಾಡಲಿದ್ದೇವೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಮನೆಯ ವಾತಾವರಣ ಬದಲಾಗದಿದ್ರೆ ಕೇಳಿ. ಮುಂದೆ ಹೋಗುವ ಮುನ್ನ ಇಂದೇ ನಿಮ್ಮ ಮನೆಯ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಐಶ್ವರ್ಯ ಲಕ್ಷ್ಮೀ ನಮಃ ಎಂದು ಬರೆಯಿರಿ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಮನೆ ಹೇಗಿರುತ್ತೋ ಮನಸ್ಸು ಹಾಗಿರುತ್ತೆ, ಮನಸ್ಸು ಹೇಗಿರುತ್ತೋ ಹಣೆ ಬರಹ ಹಾಗಿರುತ್ತೆ. ಆದರೆ ನಾವೇನ್ ಮಾಡ್ತೀವಿ? ಮನೆಯ ಹಾಲ್ ಕ್ಲೀನ್ ಮಾಡ್ತೀವಿ, ಆದರೆ ಕಣ್ಣಿಗೆ ಕಾಣದ ಮೂಲೆಗಳಲ್ಲಿ ದಾರಿದ್ರ್ಯವನ್ನ ಕುಮ್ಮಾರ್ ಹಾಕಿರ್ತೀವಿ. ಈ ವಿಷಯದ ಗಂಭೀರತೆ ನಿಮಗೆ ಅರ್ಥವಾಗಲು ನಾನು ನಿಮಗೆ ರವಿ ಎಂಬುವವರ ಜೀವನದಲ್ಲಿ ನಡೆದ ಒಂದು ನೈಜ ಘಟನೆಯನ್ನ ಹೇಳ್ತೀನಿ. ಇದು ಕೇವಲ ಕಥೆಯಲ್ಲ, ಇದೊಂದು ಎಚ್ಚರಿಕೆ ಗಂಟೆ. ರವಿಯ ಜೀವನ 6 ತಿಂಗಳ ಹಿಂದೆ ಹೇಗಿತ್ತು ಅಂದ್ರೆ, ಅದೊಂದು ಪರ್ಫೆಕ್ಟ್ ಲೈಫ್, ಒಳ್ಳೆ ಕೆಲಸ, ನಗುವ ಹೆಂಡತಿ, ಮುದ್ದಾದ ಮಕ್ಕಳು. ಆದರೆ ಕಳೆದ 6 ತಿಂಗಳಲ್ಲಿ ಆತನ ಬದುಕು ಮರಳಿನ ಅರಮನೆಯಂತೆ ಕುಸಿಯಲು ಶುರುವಾಯಿತು. ಕಾರಣವೇ ಇಲ್ಲದ ಜಗಳ, ಕೈಗೆ ಬರಬೇಕಾದ ಹಣ ಬ್ಲಾಕ್ ಆಯಿತು, ಸಾಲದವರು ಮನೆ ಬಾಗಿಲಿಗೆ ಬಂದ್ರು. ರವಿಗೆ ಅನ್ನಿಸ್ತು, ನನಗೇನಾದ್ರೂ ಮಾಟಮಂತ್ರ ಆಗಿದ್ಯಾ ಅಂತ. ಆದ್ರೆ ಜಾತಕದಲ್ಲಿ ಎಲ್ಲವೂ ಸರಿ ಇತ್ತು. ಹಾಗಾದ್ರೆ ಸಮಸ್ಯೆ ಎಲ್ಲಿದೆ? ಸಮಸ್ಯೆ ಇದ್ದಿದ್ದು ಆತನ ಮನೆಯ ಒಂದು ಮೂಲೆಯಲ್ಲಿ. ಒಬ್ಬ ಜ್ಞಾನಿ ಆತನ ಮನೆಗೆ ಬಂದಾಗ ಹೇಳಿದ ಮಾತು ಕೇಳಿ ರವಿ ಬೆಚ್ಚಿ ಬಿದ್ದಿದ್ದ. ರವಿ, ನೀನು ದೇವರ ಕೋಣೆಯಲ್ಲಿ ಅಭಿವೃದ್ಧಿ ಕೇಳ್ತಿದ್ಯಾ, ಆದ್ರೆ ಅದೇ ದೇವರ ಪಕ್ಕದಲ್ಲಿ ನಿನ್ನ ನಾಶಕ್ಕೆ ಕಾರಣವಾಗುವ ಸತ್ತ ಶಕ್ತಿಯನ್ನ ನೀನೇ ಜೋಪಾನ ಮಾಡ್ತಿದ್ಯಾ ಅಂತ ಅಂದ್ರು. ಆ ಮೂಲೆಯಲ್ಲಿದ್ದ ಆ ಬಾಕ್ಸ್ ಹೊರಗೆ ಹೋದ ತಕ್ಷಣ ಕೇವಲ 1 ತಿಂಗಳಲ್ಲಿ ರವಿಯ ಮನೆ ಮತ್ತೆ ಸ್ವರ್ಗವಾಯಿತು. ಹಾಗಾದ್ರೆ ಆ ಬಾಕ್ಸ್ನಲ್ಲಿ ಏನಿತ್ತು? ಆ 4 ವಸ್ತುಗಳು ಯಾವುವು? ನೋಡಿ, ಸನಾತನ ಧರ್ಮದಲ್ಲಿ ಒಂದು ಮಾತಿದೆ, ಸರ್ವಂ ಕಂಪಮಾನಂ. ಅಂದ್ರೆ ಪ್ರಪಂಚದ ಪ್ರತಿಯೊಂದು ವಸ್ತುವು ವೈಬ್ರೇಟ್ ಆಗ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿರುವ ವಸ್ತುಗಳು ಒಂದೋ ನಿಮಗೆ ಪ್ರಾಣಶಕ್ತಿ ನೀಡಬೇಕು, ಇಲ್ಲವೇ ನಿಮ್ಮ ಶಕ್ತಿಯನ್ನ ಹೀರಿಕೊಳ್ಬೇಕು. ಬನ್ನಿ, ರವಿಯ ಬಾಕ್ಸ್ ತೆರೆಯೋಣ. ನಿಮ್ಮ ಮನೆಯಲ್ಲೂ ಈ ವಸ್ತುಗಳಿವೆಯಾ ಅಂತ ಈಗಲೇ ಚೆಕ್ ಮಾಡಿ. ವಸ್ತು 1, ಎಲೆಕ್ಟ್ರಾನಿಕ್ ತ್ಯಾಜ್ಯ ಮತ್ತು ತುಕ್ಕು ಹಿಡಿದ ಕಬ್ಬಿಣ, ರಾಹುವಿನ ವಾಸಸ್ಥಾನ. ಸ್ನೇಹಿತರೆ, ಒಂದು ಪ್ರಶ್ನೆ, ನಿಮ್ಮ ಡ್ರಾಯರ್ ಒಳಗೆ ಎಂದೂ ಉಪಯೋಗಿಸದ ಹಾಳಾದ ಮೊಬೈಲ್ ಫೋನ್ ಅಥವಾ ನಿಂತು ಹೋದ ವಾಚ್ ಇದೆಯಾ? ಹುಷಾರ್, ನೀವು ಕೇವಲ ಹಳೆ ವಸ್ತುವನ್ನ ಇಟ್ಕೊಂಡಿಲ್ಲ, ನಿಮ್ಮ ಕೆಟ್ಟ ಸಮಯವನ್ನ ನೀವೇ ಲಾಕರ್ನಲ್ಲಿ ಇಟ್ಟಿದ್ದೀರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಮತ್ತು ಕರೆಂಟ್ ರಾಹು ಗ್ರಹಕ್ಕೆ ಸೇರಿದ್ದು. ಯಾವಾಗ ಇವು ಕೆಟ್ಟು ಹೋಗಿ ಧೂಳು ಹಿಡಿಯುತ್ತವೆಯೋ ಆಗ ಅದು ರಾಹುವಿನ ಅಡ್ಡ ಆಗುತ್ತೆ. ಇದರ ಪರಿಣಾಮ, ಮನೆಯಲ್ಲಿ ಯಾರಿಗೂ ಕ್ಲಿಯರ್ ಮೈಂಡ್ ಇರಲ್ಲ, ಮಕ್ಕಳಿಗೆ ಓದಿದ್ದು ನೆನಪಿರಲ್ಲ, ಸಣ್ಣ ವಿಷಯಕ್ಕೂ ಕಿರಿಕಿರಿ. ಇನ್ನು ತುಕ್ಕು ಹಿಡಿದ ಕತ್ತರಿ ಅಥವಾ ಕಬ್ಬಿಣ ಮನೆಯಲ್ಲಿದ್ರೆ ಅದು ಶನಿ ದೋಷ ತರುತ್ತೆ. ಇದು ನಿಮ್ಮ ಬೆಳವಣಿಗೆಯನ್ನ ಕಟ್ ಮಾಡುತ್ತೆ. ಹಿಂದೆ ಅದನ್ನ ಗುಜರಿಗೆ ಹಾಕಿ ಅಥವಾ ರಿಪೇರಿ ಮಾಡಿಸಿ. ವಸ್ತು 2, ಒಡೆದ ಪ್ರತಿಬಿಂಬ. ಮುಂದಿನ ವಸ್ತು ಅತ್ಯಂತ ಅಪಾಯಕಾರಿ. ನೀವು ದಿನ ಮುಖ ನೋಡೋ ಕನ್ನಡಿಯಲ್ಲಿ ಸಣ್ಣದಾಗಿ ಗೆರೆ ಅಥವಾ ಬಿರುಕು ಬಂದಿದ್ಯಾ? ಪರವಾಗಿಲ್ಲ ಬಿಡು, ಮುಖ ಕಾಣುತ್ತಲ್ಲ ಅಂತ ನೀವು ಸುಮ್ಮನಿದ್ರೆ ನೀವು ನಿಮ್ಮ ಸಂಬಂಧಗಳನ್ನೇ ಒಡಿತಾ ಇದ್ದೀರಾ ಅಂತ ಅರ್ಥ. ಶಾಸ್ತ್ರ ಹೇಳುತ್ತೆ, ಬಿರುಕು ಬಿಟ್ಟ ಪಾತ್ರೆಯಲ್ಲಿ ಅಮೃತವಿದ್ದರೂ ಅದು ವಿಷಕ್ಕೆ ಸಮ. ಕನ್ನಡಿ ಅಂದ್ರೆ ಕೇವಲ ಗಾಜಲ್ಲ, ಅದು ನಿಮ್ಮ ಆತ್ಮದ ಪ್ರತಿಬಿಂಬ. ನೀವು ದಿನ ಬೆಳಿಗ್ಗೆ ಎದ್ದು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾನು ಒಡೆದು ಹೋಗಿದ್ದೀನಿ ಅನ್ನೋ ಮೆಸೇಜ್ ಹೋಗುತ್ತೆ. ಇದು ಗಂಡ ಹೆಂಡತಿಯ ಜಗಳಕ್ಕೆ ನೇರ ಕಾರಣವಾಗುತ್ತೆ. ಗರುಡ ಪುರಾಣದ ಪ್ರಕಾರ ಒಡೆದ ವಸ್ತುಗಳು ದಾರಿದ್ರ್ಯವನ್ನ ಆಯಸ್ಕಾಂತದಂತೆ ಎಳೆಯುತ್ತವೆ. ಕಿಟಕಿ ಗಾಜು ಹೊಡೆದಿದ್ರೂ ತಕ್ಷಣ ಬದಲಾಯಿಸಿ. ವಸ್ತು 3, ಉಪಯೋಗಿಸದ ಪಾದರಕ್ಷೆಗಳು, ಪ್ರಗತಿಯ ತಡೆಗೋಡೆ. ನಿಮ್ಮ ಶೂ ರ್ಯಾಕ್ ಕಡೆ ಒಮ್ಮೆ ಗಮನ ಹರಿಸಿ. ಅಲ್ಲಿ ಕಳೆದ 2 ವರ್ಷಗಳಿಂದ ನೀವು ಒಮ್ಮೆಯೂ ಹಾಕಿಕೊಳ್ಳದ, ಆದರೆ ಯಾವಾಗಾದರೂ ಬೇಕಾಗುತ್ತೆ ಅಂತ ಇಟ್ಕೊಂಡಿರೋ ಹಳೆ ಚಪ್ಪಲಿ ಇದೆಯಾ? ಹಾಗಾದ್ರೆ ನಿಮ್ಮ ಲೈಫ್ನಲ್ಲಿ ಪ್ರಮೋಷನ್ ಯಾಕೆ ಸಿಗ್ತಿಲ್ಲ ಅಂತ ನೀವು ಬೇರೆ ಕಡೆ ಹುಡುಕೋ ಹಾಗಿಲ್ಲ. ಜ್ಯೋತಿಷ್ಯದಲ್ಲಿ ಪಾದ ಮತ್ತು ಪಾದರಕ್ಷೆಗಳು ಶನಿ ಗ್ರಹದ ಅಧೀನ. ಚಪ್ಪಲಿ ಏನನ್ನ ಸೂಚಿಸುತ್ತೆ? ಅದು ನಿಮ್ಮ ಗತಿ ಅಥವಾ ಪ್ರಗತಿ. ಯಾವ ಮನೆಯಲ್ಲಿ ಹರಿದ ಧೂಳು ಹಿಡಿದ ಉಪಯೋಗಿಸದ ಚಪ್ಪಲಿಗಳ ರಾಶಿ ಬಿದ್ದಿರುತ್ತೋ ಆ ಮನೆಯ ಯಜಮಾನನ ಪ್ರಗತಿ
ಅಲ್ಲಿಗೆ ಸ್ಟಕ್ ಆಗುತ್ತೆ. ಬಿಸ್ನೆಸ್ನಲ್ಲಿ ದಾರಿ ಕಾಣಲ್ಲ. ನಿರ್ದಾಕ್ಷಣ್ಯವಾಗಿ ನಿರ್ಧಾರ ಮಾಡಿ. ಉಪಯೋಗಕ್ಕೆ ಬರದ ಚಪ್ಪಲಿ ಕಸಕ್ಕೆ ಹಾಕಿ ಅಥವಾ ಸುಸ್ಥಿತಿಯಲ್ಲಿದ್ದರೆ ಬಡವರಿಗೆ ದಾನ ಮಾಡಿ. ಶನಿ ದೋಷ ಕಳೆಯುತ್ತೆ. ವಸ್ತು 4, ಒಣಗಿದ ಮತ್ತು ಮುಳ್ಳಿನ ಗಿಡಗಳು. ಮನೆಯಲ್ಲಿ ಗಿಡ ಬೆಳೆಸೋದು ತುಂಬಾ ಒಳ್ಳೆಯದು. ಅದು ಬುಧಗ್ರಹದ ಸಂಕೇತ. ಆದರೆ ನಿಮ್ಮ ಮನೆಯ ಮನಿ ಪ್ಲಾಂಟ್ ಎಲೆಗಳು ಹಳದಿಯಾಗಿ ಸತ್ತು ಹೋಗಿದ್ಯಾ ಅಥವಾ ತುಳಸಿ ಗಿಡ ಒಣಗಿ ಕಡ್ಡಿಯಾಗಿದೆಯಾ? ನೆನಪಿಡಿ, ನೀವು ಮನೆ ಒಳಗೆ ಸಾವಿನ ಸಂಕೇತವನ್ನ ಇಟ್ಕೊಂಡಿದ್ದೀರಿ. ಹಸಿರು ಗಿಡ ಪ್ರಾಣವಾಯು ಕೊಡುತ್ತೆ, ಆದರೆ ಒಣಗಿದ ಗಿಡ ಮನೆಯ ಪ್ರಾಣಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಒಣಗಿದ ಗಿಡಗಳನ್ನ ತಕ್ಷಣ ಹರಿಯುವ ನೀರಿನಲ್ಲಿ ಬಿಡಿ. ಹಾಗೆ ಕ್ಯಾಕ್ಟಸ್ನಂತಹ ಮುಳ್ಳಿನ ಗಿಡಗಳನ್ನ ಮನೆಯ ಒಳಗೆ ಇಟ್ಕೊಳ್ಬೇಡಿ. ಮುಳ್ಳು ಚುಚ್ಚುವ ಸ್ವಭಾವದ್ದು. ಇದು ಮನೆಯ ಬಾಂಧವ್ಯದಲ್ಲಿ ಮುಳ್ಳಿನಂತೆ ಚುಚ್ಚುತ್ತೆ, ಜಗಳ ತರುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಗುರೂಜಿ, ಇವೆಲ್ಲ ಹೊರಗೆ ಹಾಕಿದ ಮೇಲೆ ಏನ್ ಮಾಡಬೇಕು? ಇಲ್ಲಿದೆ ಸಿಂಪಲ್ ಪರಿಹಾರ, ನಿರ್ದಾಕ್ಷಣ್ಯ ಕ್ರಮ. ವಿಡಿಯೋ ಮುಗಿದ ತಕ್ಷಣ ಒಂದು ದೊಡ್ಡ ಕಸದ ಬ್ಯಾಗ್ ತಗೊಳ್ಳಿ. ನಾನು ಹೇಳಿದ ಈ 4 ವಸ್ತುಗಳನ್ನ ಹುಡುಕಿ ಹೊರಗೆ ಹಾಕಿ. ಆಮೇಲೆ ನೋಡೋಣ ಅನ್ಬೇಡಿ. ದಾರಿದ್ರ್ಯ ಓಡಿಸೋಕೆ ಮುಹೂರ್ತ ನೋಡಬಾರ್ದು. ಉಪ್ಪಿನ ನೀರಿನ ಶುದ್ಧಿ. ಆ ವಸ್ತುಗಳಿದ್ದ ಜಾಗವನ್ನ ಕಲ್ಲು ಉಪ್ಪು ಹಾಕಿದ ನೀರಿನಲ್ಲಿ ಒರೆಸಿ. ಉಪ್ಪು ಲಕ್ಷ್ಮಿಯ ಸಹೋದರಿ. ಅದು ಅಲ್ಲಿನ ನೆಗೆಟಿವ್ ಎನರ್ಜಿಯನ್ನ ಹೀರಿಕೊಳ್ಳುತ್ತೆ. ಪ್ರಾಣ ಪ್ರತಿಷ್ಠೆ. ಆ ಖಾಲಿ ಜಾಗದಲ್ಲಿ ಒಂದು ಹಸಿರು ಗಿಡ ಇಡಿ ಅಥವಾ ಒಂದು ಬೌಲ್ನಲ್ಲಿ ನೀರು ಹಾಕಿಡಿ. ಸತ್ತ ಶಕ್ತಿಯ ಜಾಗದಲ್ಲಿ ಜೀವಂತ ಶಕ್ತಿ ಹರಿಯಲಿ. ಸ್ನೇಹಿತರೆ, ಮನೆಯಂದ್ರೆ ಕೇವಲ ಇಟ್ಟಿಗೆ ಸಿಮೆಂಟ್ ಅಲ್ಲ, ಅದು ನಿಮ್ಮ ದೇಹದ ವಿಸ್ತರಣೆ. ನಿಮ್ಮ ಮನೆ ಎಷ್ಟು ಕ್ಲೀನ್ ಆಗಿರುತ್ತೋ ಮನಸ್ಸು ಅಷ್ಟು ಕ್ಲೀನ್ ಆಗಿರುತ್ತೆ. ಲಕ್ಷ್ಮೀದೇವಿ ಬರುವುದು ವರ್ಷಕ್ಕೆ ಒಮ್ಮೆ ದೀಪಾವಳಿಗೆ ಮಾತ್ರವಲ್ಲ. ಅವಳು ಪ್ರತಿದಿನ ನಿಮ್ಮ ಬಾಗಿಲು ತಟ್ತಾಳೆ. ಆದರೆ ಒಳಗೆ ಬರಲು ಜಾಗವಿಲ್ಲದೆ ಈ ಕಸ ನೋಡಿ ವಾಪಸ್ ಹೋಗ್ತಿದ್ದಾಳಷ್ಟೇ. ಇವತ್ತೇ ಈ ಬದಲಾವಣೆ ಮಾಡಿ. ರವಿಯಂತೆ ನಿಮ್ಮ ಬದುಕು ಕೂಡ ಬಂಗಾರವಾಗಲಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಇದು ಎಷ್ಟೋ ಜನರಿಗೆ ತಲುಪಲು ಸಹಾಯವಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಅವರಿಗೂ ಒಳ್ಳೆಯದಾಗಲಿ. ಇದೇ ರೀತಿಯ ಜೀವನ ಬದಲಾಯಿಸುವ ಸನಾತನ ಸತ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ.